ನೀವೇನಾದ್ರೂ ಬಾಡಿಗೆ ಮನೇಲಿ ಇದೀರಾ ಅಥವಾ ಮನೇನ ಬಾಡಿಗೆ ಕೊಟ್ಟಿದ್ದೀರಾ, ನಿಮ್ ಮನೇನ 11 ತಿಂಗಳು ಅಗ್ರಿಮೆಂಟ್ ಮಾಡಿದೀರಾ, ಯಾಕೆ 12 ತಿಂಗಳಿಗೆ ಮಾಡಿಲ್ಲ ಅನ್ನೋ ಸೀಕ್ರೆಟ್ ನಾನು ನಿಮ್ಗೆ ರಿವೀಲ್ ಮಾಡ್ತೀನಿ. 12 ತಿಂಗಳಿಗೆ ನೀವೇನಾದ್ರೂ ಅಗ್ರಿಮೆಂಟ್ ಮಾಡಿದ್ರೆ ಇದು ಲೀಸ್ ಅಗ್ರಿಮೆಂಟ್ ಆಗಿ ಪರಿಗಣಿಸುತ್ತೆ. ಇದಕ್ಕೆ ಲೀಗಲ್ ಕಾಸ್ಟ್, ಟೈಮ್, ಪೇಪರ್ ವರ್ಕ್ಸ್, ಸ್ಟಾಂಪ್ ಡ್ಯೂಟಿ ಇವೆಲ್ಲ ಖರ್ಚು ಜಾಸ್ತಿ ಆಗುತ್ತೆ. ನೀವು 11 ತಿಂಗಳಿಗೆ ಅಗ್ರಿಮೆಂಟ್ ಮಾಡೋದ್ರಿಂದ ಇದು ಯಾವ್ದು ಬರೋದಿಲ್ವಾ, ಇದು ಲೀಗಲೈಸ್ ಅಲ್ವಾ ಅಂದ್ರೆ ಇಟ್ ಈಸ್ ಆಲ್ಸೋ ಲೀಗಲೈಸ್. ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಪ್ರಕಾರ 11 ತಿಂಗಳಿಗೆ ಮಾಡಿದ್ರು ಕೂಡ ಈ ಕಾಂಟ್ರಾಕ್ಟ್ ಆಕ್ಟ್ ನಲ್ಲಿ ಬರುತ್ತೆ. ಸೊ ಇದ್ರ ಜೊತೆಗೆ ನಮ್ಮ ದೇಶದಲ್ಲಿ 11 ತಿಂಗಳಿಗೆ ಹೆಚ್ಚಾಗಿ ಮಾಡ್ತಾರೆ. ಟೈಮ್ ಉಳಿಯುತ್ತೆ, ಫ್ಲೆಕ್ಸಿಬಲ್ ಆಗಿರುತ್ತೆ. ಆದ್ರೆ 11 ತಿಂಗಳಿಗೆ ಅಗ್ರಿಮೆಂಟ್ ಮಾಡೋದ್ರಿಂದ 1 ವರ್ಷ ಸಂಪೂರ್ಣಗೊಳ್ಳೋದಿಲ್ಲ. ಸೊ ಅದರಿಂದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಪ್ರಕಾರ ಇದು ಕೂಡ ಲೀಗಲೈಸ್. ಸೊ ನಿಮ್ಗೆ ಸಿಂಪಲ್ ಆಗಿರುತ್ತೆ, ಕಡಿಮೆ ಖರ್ಚು, ಫ್ಲೆಕ್ಸಿಬಲ್ ಆಗಿರುತ್ತೆ. ಯಾವಾಗ ಬೇಕಾದ್ರೂ ನೀವು ಅದನ್ನ ರಿನಿವಲ್ ಮಾಡಬಹುದು ಅಥವಾ ಟರ್ಮಿನೇಟ್ ಆದ್ರೂ ಮಾಡಬಹುದು. 12 ತಿಂಗಳು ಅಗ್ರಿಮೆಂಟ್ ಮಾಡಿದ್ರೆ ಅದು ಹೆಚ್ಚು ಖರ್ಚಾಗುತ್ತೆ, ಪೇಪರ್ ವರ್ಕ್ ಕೂಡ ಜಾಸ್ತಿ ಆಗುತ್ತೆ. 11 ತಿಂಗಳಿಗೆ ಸ್ಮಾರ್ಟ್ ಮತ್ತೆ ಫ್ಲೆಕ್ಸಿಬಲ್ ಹಣ ಕೂಡ ಉಳಿತಾಯ ಆಗುತ್ತೆ. ಈ ಅಗ್ರಿಮೆಂಟ್ ಸ್ಯಾಂಪಲ್ಸ್ ಬೇಕು ಅಂತ ಹೇಳಿದ್ರೆ ನನಗೆ ಅಗ್ರಿಮೆಂಟ್ ಅಂತ ಕಮೆಂಟ್ ಮಾಡಿ, ನಾನೇ ನಿಮಗೆ ಪರ್ಸನಲ್ DM ಗೆ ಈ ಅಗ್ರಿಮೆಂಟ್ ಟೆಂಪ್ಲೇಟ್ಸ್ ನ ಕಳಿಸ್ಕೊಡ್ತೀನಿ. ಅದರ್ವ ಡೆವಲಪರ್ಸ್ ಕೇವಲ ಸೈಟ್ ಗಳನ್ನ ಸೇಲ್ ಮಾಡೋದು ಮಾತ್ರ ಅಲ್ಲ, ಇದೇ ರೀತಿ ಅಪ್ಡೇಟ್ಸ್ ಗಳನ್ನ ನಿಮಗೆ ಕೊಡ್ತಾ ಇರ್ತೀವಿ. ಸೊ ಥ್ಯಾಂಕ್ ಯು, ಫಾಲೋ ಮಾಡ್ತಾ ಇರಿ.